ನಮ್ಮ ಭಾರತ ದೇಶದ ಯುವಕರಿಗೆ ಮತ್ತು ಮಿಡಲ್ ಕ್ಲಾಸ್ ಮಂದಿಗೆ ಒಂದು ನಯಾ ಪೈಸಾ ಬೆಲೆನೇ ಇಲ್ಲ. ನಾವು ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ರು ನಮ್ಮ ಫ್ಯೂಚರ್ ಸೇಫ್ ಇಲ್ಲ. ಉನ್ನತ ಹುದ್ದೆಗಳ ಕೂತಂತ ನ್ಯಾಯಮೂರ್ತಿಗಳ ನಮ್ಮನ್ನ ಜಿರಳೆಗಳು ಅಂತ ಕರೆಯಕೊಂತಾರ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. ಕೇಳಿದ್ರಲ್ಲ, ಏನ್ ಹೇಳಿದ್ರ? ಒಬ್ಬ ಭಾರತದ ಮುಖ್ಯ ನ್ಯಾಯಾಧೀಶರ ಈ ತರ ಯುವಕರನ್ನ ಜಿರಳೆಗಳು ಅಂತ ಕರೆದ್ಬಿಟ್ರ ನಾವೆಲ್ಲ ಎಲ್ಲ ಹೋಗ್ಬೇಕು. नीट का पेपर लीक हुआ ब्रो, सालों की मेहनत लूट के बोलते सब अंडर कंट्रोल, हाँ मैं हूँ कॉकरोच. ಅವ್ರಂತರ ಈಗಿನ ಯುವಕರು ಕೆಲಸ ಸಿಗಲಾರ್ದ ಮೀಡಿಯಾ ಆಗಿ ಆಕ್ಟಿವಿಸ್ಟ್ ಆಗಿ ಸಿಸ್ಟಮ್ ಮೇಲೆ ಪರಾವಲಂಬಿಯಾಗಿ ಅಟ್ಯಾಕ್ ಮಾಡಕ್ ಕುಂತಾರಂತ ಈ ಸಿಸ್ಟಮ್ ಮೇಲೆ. ಅಲ್ಲ ಸರ್, ನೀವು ಮೊದಲು ಒಂದು ಥಿಂಕ್ ಮಾಡಿರ್ಲಿ, ಈ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಂಗ ಮಾಡಿದ್ರೆ ಯಾರು? ನೀವ. ಇವ್ರಿಗೆ ಕೆಲಸ ಸಿಗಲಾರ್ದಕ್ಕ ಕಾರಣ ಏನು? ಈ ಭ್ರಷ್ಟ ವ್ಯವಸ್ಥೆನ ಅಥವಾ ಭ್ರಷ್ಟ ರಾಜಕಾರಣಿಗಳ ಯಾರು ಇಲ್ಲಿ ಇದಕ್ಕೆ ಕಾರಣಕರ್ತರು? ನೀವು ಅವ್ರ ಮೇಲೆ ಈ ಆಪಾದನೆ ಮಾಡೋ ಬದ್ಲಿ ನಮ್ಮ ಮೇಲೆ ಮಾಡಿದ್ರೆ ನಾವೇನು ಮಾಡ್ಬೇಕು ಸರ್? ಹೌದ್ರಿ, ನಮ್ಮ ಯುವಕರು ಮೀಡಿಯಾನ ಹೋಗ್ತಾರ, ಆಕ್ಟಿವಿಸ್ಟ್ ಹಾಕಾರ. ಯಾಕಂತೇಳಿ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬ ರೈತನ ಮಗ ಲಕ್ಷ ಫೀಸ್ ಕಟ್ಟಿ ರಾತ್ರಿ ಎಲ್ಲ ನಿದ್ದಿಗೆಟ್ಟು ಎಕ್ಸಾಮ್ ಬರೀತಾನ. ಆದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಆ ಕ್ವಶನ್ ಪೇಪರ್ನ ಲೀಕ್ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸನ್ನ ಭಗ್ನ ಮಾಡ್ತಾನ, ನುಚ್ಚ ನೂರು ಮಾಡ್ತಾನ. ಆಗ ಯಾವ ಅಧಿಕಾರಿ, ಯಾವ ನಾಯಕ ಬಂದು ಅವ್ರ ಕಣ್ಣು ಒರೆಸಿದ? ಆಮೇಲೆ ಇಷ್ಟೆಲ್ಲ ಆದ್ಮೇಲೂ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಬಾರ್ದ? ನಿಮ್ಮ ಮಾತಿನ ಅರ್ಥ ಏನಾದ್ರೂ ಸುಮ್ಮನೆ ಕುಂತಿರ್ಬೇಕ? ಈ ಮಾತಿಗೆ ನೀವೇನ್ತೀರಿ? ಹೌದು, ನೀವು ಜಿರಳೆರನ್ರಿ, ಕಾಕ್ರೋಚ್ ಅನ್ರಿ, ಬೇಕಾದನ್ರಿ. ಈಗಿನ ಯುವಕರು ಅದಕ್ಕೆ ತಲೆನೇ ಕೇಳಿಸ್ಕೊಳಂಗಿಲ್ಲ. ಅವರು ಈ ಸಿಸ್ಟಮ್ನ ಪ್ರಶ್ನೆ ಮಾಡೇ ಮಾಡ್ತಾರ. ಅದಕ್ಕೆ ಬೋರ್ಡ್ ಹಿಡ್ಕೊಂಡು ಒಂದು ಪಾರ್ಟಿ ರೆಡಿ ಮಾಡಿ ರಸ್ತೆಗಿಳಿದು ಬಿಟ್ಟಾರ. ನಿಮ್ಮ ಅಧಿಕಾರಿಶಾಹಿಗಳಿಗೆ, ಈ ಅಧಿಕಾರಿ ವರ್ಗಗಳಿಗೆ ಯುವಕರ ಶಕ್ತಿ ಏನಂತೇಳಿ ನಿಮ್ಗೆ ಅರ್ಥನ ಆಗಲ್ಲ. ನಮ್ಮ ಯುವಕರು ಈಗ ಸುಮ್ಮನೆ ಕೂರಂಗಿಲ್ಲ, ತಪ್ಪನ್ನ ಪ್ರಶ್ನೆ ಮಾಡೇ ಮಾಡ್ತಾರ. ಇನ್ನಾರ ನೀವೆಲ್ಲ ಚೇಂಜ್ ಆಗಲೇಬೇಕು. ಯುವಕರು ಇನ್ಮೇಲೆ ಸುಮ್ಮನೆ ಕುಂದ್ರಂಗಿಲ್ಲ, ಸುಮ್ಮನೆ ಕುಂದ್ರಾಕ ಯಾರನ್ನೂ ಬಿಡೋದು ಇಲ್ಲ. ನೋಡ್ರಿ, ನೀವು ಈ ದೇಶದ ಭವಿಷ್ಯ. ಯಾರು ಏನೇ ಇಲ್ಲಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಕಾಕ್ರೋಚ್ ಹೋರಾಟ ಇದು ನೀಟ್ ಪರೀಕ್ಷೆ ವಿರುದ್ಧ ಅಲ್ಲ. ಇದು ಯುವಕರ ಒಂದು ಸ್ವಾಭಿಮಾನದ ಪ್ರಶ್ನೆ ಆಗೈತಿ. ಇದಿಷ್ಟು ಇತ್ತೀಚಿನ ವಿದ್ಯಮಾನ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡ್ರಿ. ನಮಸ್ಕಾರ.